ಎಲ್ಲರಿಗೂ ನಮಸ್ಕಾರ. ಮಾಸ್ಟರ್ ಆಫ್ ಅಸ್ಟ್ರಾಲಜಿ ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ. ನಾನು ನಿಮ್ಮ ಪಂಡಿತ್ ಉಮೇಶ್ ಪವನ್. ಜಾತಕದಲ್ಲಿ ಲಗ್ನವು ನಮ್ಮ ಜೀವನದ ಆರಂಭವನ್ನು ತೋರಿಸುತ್ತದೆ. 1ನೇ ಮನೆಯಿಂದ 12ನೇ ಮನೆಗಳು ನಮ್ಮ ಜೀವನದ ಕರ್ಮಗಳನ್ನು ತೋರಿಸುತ್ತದೆ. ಇದರಲ್ಲಿ 1ನೇ ಮನೆ ಎಂದರೆ ಲಗ್ನ. ಇದು ನಮ್ಮ ಜೀವನದ ಪ್ರಾರಂಭ, ನಮ್ಮ ವ್ಯಕ್ತಿತ್ವ, ನಮ್ಮ ಶರೀರ, ನಾನು ಎನ್ನುವಂತಹ ಅಂಶವನ್ನು 1ನೇ ಮನೆ ಅಥವಾ ಲಗ್ನವು ತೋರಿಸುತ್ತದೆ. ಲಗ್ನದಿಂದ 2ನೇ ಮನೆಯು ನನ್ನ ಪ್ರಾಥಮಿಕ ವಿದ್ಯೆ, ತೊದಲು ಮಾತು, ತಾಯಿ ಹೇಳಿಕೊಡುವಂತಹ ಮಾತುಗಳು, ಸೇವಿಸುವಂತಹ ಆಹಾರ, ಪ್ರಾಪಂಚಿಕ ಕಲಿಕೆಯನ್ನು ಲಗ್ನದಿಂದ 2ನೇ ಮನೆಯು ಸೂಚಿಸುತ್ತದೆ. ಲಗ್ನದಿಂದ 3ನೇ ಮನೆಯು ನನ್ನ ಪರಿಶ್ರಮ, ಪ್ರಯತ್ನ, ಸಣ್ಣ ಪ್ರಯಾಣ, ಧೈರ್ಯ, ಯೋಚನೆ, ಮನಸ್ಸಿನ ಆಲೋಚನೆಗಳನ್ನು ಲಗ್ನದಿಂದ 3ನೇ ಮನೆಯು ಸೂಚಿಸುತ್ತದೆ. ಲಗ್ನದಿಂದ 4ನೇ ಮನೆಯು ಕುಟುಂಬ, ವಿದ್ಯಾಭ್ಯಾಸ, ವಾಸಿಸುವಂತಹ ಮನೆ, ವಾಹನ ಸೌಕರ್ಯ, ವಾಸಿಸಲು ಅಗತ್ಯವಾಗಿರುವಂತಹ ಮೂಲ ಸೌಕರ್ಯಗಳನ್ನು ಈ 4ನೇ ಮನೆಯು ಸೂಚಿಸುತ್ತದೆ. ಲಗ್ನದಿಂದ 5ನೇ ಮನೆಯು ಆರೋಗ್ಯ, ಉತ್ತಮ ರೋಗ ನಿರೋಧಕ ಶಕ್ತಿ, ಬುದ್ಧಿವಂತಿಕೆ, ಸೃಜನಶೀಲತೆ, ಪ್ರೀತಿ, ಪ್ರೇಮ, ಭಾವನೆಗಳು, ಕಲ್ಪನೆಗಳು ಮುಂತಾದ ವಿಚಾರಗಳನ್ನು ಲಗ್ನದಿಂದ 5ನೇ ಮನೆಯು ಸೂಚಿಸುತ್ತದೆ. ಲಗ್ನದಿಂದ 6ನೇ ಮನೆಯು ದಿನಚರಿ, ಕೆಲಸ, ಹೆಚ್ಚು ಚಟುವಟಿಕೆ, ದಿನನಿತ್ಯದ ಓಡಾಟ, ಒತ್ತಡದ ಜೀವನ, ಶತ್ರುಗಳ ಸ್ಥಾನವನ್ನು ಲಗ್ನದಿಂದ 6ನೇ ಮನೆಯು ಸೂಚಿಸುತ್ತದೆ. ಲಗ್ನದಿಂದ 7ನೇ ಮನೆಯು ಸಂಗಾತಿ, ವ್ಯಾಪಾರ, ಸಾರ್ವಜನಿಕರು, ಮದುವೆ ಜೀವನ, ಪಾಲುದಾರಿಕೆಯನ್ನು ಲಗ್ನದಿಂದ 7ನೇ ಮನೆಯು ಸೂಚಿಸುತ್ತದೆ. ಲಗ್ನದಿಂದ 8ನೇ ಮನೆಯು ಇನ್ನೊಬ್ಬರ ಹಣ, ಆ ವ್ಯಕ್ತಿಯ ನಿಗೂಢತೆ, ಜೀವನದಲ್ಲಿ ಎದುರಿಸುವಂತಹ ಕಷ್ಟಗಳು, ದೀರ್ಘಕಾಲೀನ ಕಾಯಿಲೆ, ಸಂಶೋಧನಾ ಕ್ಷೇತ್ರ, ಜೀವನದಲ್ಲಿನ ಅಡೆತಡೆಗಳನ್ನು ಲಗ್ನದಿಂದ 8ನೇ ಮನೆಯು ಸೂಚಿಸುತ್ತದೆ. ಲಗ್ನದಿಂದ 9ನೇ ಮನೆಯು ಇನ್ನೊಬ್ಬರ ಸಹಾಯ, ಧಾರ್ಮಿಕತೆ, ತಂದೆಯ ಸಹಕಾರ, ದೀರ್ಘ ಪ್ರಯಾಣ, ದೈವಿಕ ಆಶೀರ್ವಾದವನ್ನು ಲಗ್ನದಿಂದ 9ನೇ ಮನೆಯು ಸೂಚಿಸುತ್ತದೆ. ಲಗ್ನದಿಂದ 10ನೇ ಮನೆಯು ವೃತ್ತಿ ಜೀವನ, ಮಾಡಬೇಕಾದಂತಹ ಕಾರ್ಯಗಳು, ವೃತ್ತಿಯಲ್ಲಿನ ಯಶಸ್ಸು, ಜೀವನದಲ್ಲಿನ ಖ್ಯಾತಿ, ಹೆಸರು, ಕೀರ್ತಿಯನ್ನು ಗಳಿಸುವಿಕೆಯ ಸಾಧನೆಯನ್ನು ಲಗ್ನದಿಂದ 10ನೇ ಮನೆಯು ಸೂಚಿಸುತ್ತದೆ. ಲಗ್ನದಿಂದ 11ನೇ ಮನೆಯು ಜೀವನದಲ್ಲಿನ ಎಲ್ಲ ರೀತಿಯ ಯಶಸ್ಸು, ಎಲ್ಲ ರೀತಿಯ ಗಳಿಕೆ, ಲಾಭವನ್ನು 11ನೇ ಮನೆಯು ಸೂಚಿಸುತ್ತದೆ. ಲಗ್ನದಿಂದ 12ನೇ ಮನೆಯು ಜನ್ಮಸ್ಥಳದಿಂದ ದೂರದಲ್ಲಿ ವಾಸ, ವಿದೇಶ ಪ್ರಯಾಣ, ಆಳ ಅಧ್ಯಯನ, ಜೀವನದ ಅಂತಿಮ ಯಾತ್ರೆ, ಜೀವನದ ಮೋಕ್ಷ ಸ್ಥಾನವನ್ನು ಲಗ್ನದಿಂದ 12ನೇ ಮನೆಯು ಸೂಚಿಸುತ್ತದೆ. ಹೀಗೆ ಲಗ್ನದಿಂದ ಆರಂಭವಾಗುವಂತಹ ಜೀವನ 2ನೇ ಮನೆಯ ತೊದಲು ಮಾತನ್ನು ಕಲಿತು, 3ನೇ ಮನೆಯ ಧೈರ್ಯ ಮತ್ತು ಪ್ರಯತ್ನದಿಂದ, 4ನೇ ಮನೆಯ ವಿದ್ಯಾಭ್ಯಾಸವನ್ನು ಕಲಿತು, 5ನೇ ಮನೆಯ ಬುದ್ಧಿವಂತಿಕೆಯಿಂದ, 6ನೇ ಮನೆಯ ಕೆಲಸದಲ್ಲಿ ದುಡಿದು, 7ನೇ ಮನೆಯ ಮದುವೆಯ ಬಂಧನವಾಗಿ, 8ನೇ ಮನೆಯ ಇನ್ನೊಬ್ಬರ ಹಣವನ್ನು ಶ್ರಮದಿಂದ ದುಡಿದು, 9ನೇ ಮನೆಯ ಇನ್ನೊಬ್ಬರ ಸಹಾಯದಿಂದ, 10ನೇ ಮನೆಯ ವೃತ್ತಿಯಲ್ಲಿ ಯಶಸ್ಸನ್ನು ಪಡೆದು, 11ನೇ ಮನೆಯ ಎಲ್ಲ ಆಸೆಗಳನ್ನು ಪೂರೈಸಿಕೊಂಡು, 12ನೇ ಮನೆಯ ಮೋಕ್ಷವನ್ನು ಪಡೆಯುವುದು ಜೀವಿಯ ಕ್ರಿಯಮಾನ ಕರ್ಮವಾಗಿದೆ. ಈ ಕ್ರಿಯಮಾನ ಕರ್ಮವು ಸಂಚಿತ ಕರ್ಮದಲ್ಲಿ ಶೇಖರಣೆಯಾಗಿ ಮುಂದಿನ ಜನ್ಮದಲ್ಲಿ ಪ್ರಾರಬ್ಧ ಕರ್ಮವಾಗಿ ನೀಡುತ್ತದೆ. ಈ ಪ್ರಾರಬ್ಧ ಕರ್ಮವೇ ಆ ಜೀವಿ ಜನಿಸಬೇಕಾಗಿರುವ ತಾಯಿಯ ಗರ್ಭ, ಸ್ಥಳ, ಕುಟುಂಬವನ್ನು ನಿರ್ಧರಿಸುತ್ತದೆ. ಹುಟ್ಟಿದಂತಹ ಪ್ರತಿಯೊಬ್ಬರೂ ಸಹ ಈ 12 ಮನೆಗಳ ಚಕ್ರದಲ್ಲಿ ಸಿಲುಕಿ ತಮ್ಮ ಕರ್ಮವನ್ನು
ಸಮಯಾನುಸಾರ ಮಾಡಲೇಬೇಕಾಗುತ್ತದೆ. ಆ ಕರ್ಮ ಹೇಗಿದೆ ಎನ್ನುವುದನ್ನು ತಿಳಿಸುವಂಥದ್ದೇ ಈ ಜ್ಯೋತಿಷ್ಯ ಶಾಸ್ತ್ರ. ಇದು ಯಾರ ಹಣೆಬರವನ್ನು ಬದಲಾಯಿಸುವುದಿಲ್ಲ, ನಿಮ್ಮ ಜೀವನದ ಬೆಳಕಿನ ದಾರಿಯನ್ನು ತೋರಿಸುತ್ತದೆ. ಹೀಗೆ 1ರಿಂದ 12ನೇ ಮನೆಗಳ ವಿಶೇಷತೆಗಳು ಪ್ರತಿಯೊಬ್ಬರ ಜೀವನದಲ್ಲಿ ಹಾದು ಹೋಗುತ್ತವೆ. ಲಗ್ನದಿಂದ 12 ಮನೆಗಳ ವಿಚಾರಗಳನ್ನು ದಶಾಭುಕ್ತಿಗಳ ಪ್ರಕಾರ ಜಾತಕದಲ್ಲಿ ವಿಶ್ಲೇಷಣೆ ಮಾಡಿ ಸೂಕ್ತವಾದ ಮಾರ್ಗದರ್ಶನವನ್ನು ಪಡೆಯುವಂಥದ್ದೇ ಈ ಜ್ಯೋತಿಷ್ಯ ಶಾಸ್ತ್ರ. ಜಾತಕ ವಿಶ್ಲೇಷಣೆಗೆ ಹಿಂದೆ ನಮ್ಮ ಮಾಸ್ಟರ್ ಆಫ್ ಅಸ್ಟ್ರಾಲಜಿಯನ್ನು ಸಂಪರ್ಕಿಸಿ. ಧನ್ಯವಾದಗಳು.